ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ನಾಗಸೇನಾ ವಿದ್ಯಾಲಯ ಬುದ್ಧವಿಹಾರ ವತಿಯಿಂದ ಬೆಂಗಳೂರಿನ ನಾಗಸೇನಾ ಬುದ್ಧವಿಹಾರ ಮೈದಾನದಲ್ಲಿ ಭಗವಾನ್ ಬುದ್ಧ ಅವರ ಜಯಂತಿಯನ್ನು ಮೇ 1ನೇ ತಾರೀಕು ವಿಶೇಷವಾಗಿ ವಿಜೃಂಭಣೆಯಿಂದ ನಾಡಿನ ಜನತೆಯೆಲ್ಲ ಸೇರಿ ಕಲೆ, ಸಂಸ್ಕೃತಿ, ನಾಡು ನುಡಿಗೆ ಗೌರವ ನೀಡುವಂತೆ ಶಾಂತಿಯುತವಾಗಿ ಸರ್ಕಾರದ ಮತ್ತು ಬೌದ್ಧ ಭಿಕ್ಕುಗಳ ಭಿಕ್ಕುಣಿಗಳ ಮುಂದೆ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಶಾಲೆಯ ಮಕ್ಕಳು ಕೂಡ ಭಾಗವಹಿಸಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ತಮ್ಮ ಕಲೆಯನ್ನು ಪ್ರದರ್ಶನ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಹಲವಾರು ಭಿಕ್ಕುಗಳು, ಭಿಕ್ಕುಣಿಗಳು ರಾಜ್ಯದ ವಿವಿಧೆಡೆಯಿಂದ, ಮುಖ್ಯವಾಗಿ ಚಾಮರಾಜನಗರ, ಮೈಸೂರು ಈ ಥರ ಅನೇಕ ಭಾಗಗಳಿಂದ ಬಂದು ಟಿಬೇಟಿನ ಭಿಕ್ಕುಣಿಗಳು ಇದ್ದು ನಾಡಿನ ಜನತೆಯೆಲ್ಲ ಹಲವಾರು ಜಿಲ್ಲೆಗಳಿಂದ ಬಂದು ಕಾರ್ಯಕ್ರಮವನ್ನು ಭಾಳ ವಿಶೇಷವಾಗಿ ಶಾಂತಿಯುತವಾಗಿ ಸಂಯಮದಿಂದ ನಡೆಸಿಕೊಟ್ಟಿದ್ದು ಭಾಳ ಒಂದು ವಿಶೇಷವಾಗಿತ್ತು. ಸರ್ಕಾರದ ಅಧಿಕಾರಿಗಳು ಹೇಳುವ ರೀತಿಯಾಗಿ ಮತ್ತು ಮಂತ್ರಿ ಹೇಳುವ ರೀತಿಯಾಗಿ ಬುದ್ಧರ ಜಯಂತಿಯು ಸರ್ಕಾರದ ವತಿಯಿಂದ ಇದು 2ನೇ ಸಲ ನಡೆಯುತ್ತಿದ್ದು, ಈ ಹಿಂದೆ ಈ ಕಾರ್ಯಕ್ರಮವು ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದಿತ್ತು ಅಂತ ತಿಳಿಸಿದರು. ಬೆಂಗಳೂರಿನ ಸದಾಶಿವನಗರದಲ್ಲಿ ಹಿರಿಯರು, ಕಿರಿಯರು, ಹೆಣ್ಣು ಮಕ್ಕಳು, ದೊಡ್ಡವರು, ಚಿಕ್ಕವರು, ಸರ್ಕಾರದ ಅಧಿಕಾರಿಗಳು ಎಲ್ಲರೂ ಕೂಡ ಸೇರಿ ಈ ಸರ್ಕಾರದ ಕಾರ್ಯಕ್ರಮವನ್ನು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಾಗದಲ್ಲಿ, ಅಂದರೆ ಸದಾಶಿವನಗರದ ಬುದ್ಧವಿಹಾರದ ನಾಗಸೇನಾ ಶಾಲೆಯ ಮೈದಾನದಲ್ಲಿ ನಡೆಸಿಕೊಟ್ಟಿದ್ದು ಬಹಳ ವಿಶೇಷವಾಗಿತ್ತು ಅಂತ ಡಾಕ್ಟರ್ M. ವೆಂಕಟಸ್ವಾಮಿ ಅವರು ಕಾರ್ಯಕ್ರಮದಲ್ಲಿ ಮಾತನಾಡಿ ತಿಳಿಸಿದರು. ಎಂದಿನಂತೆ ಕಾರ್ಯಕ್ರಮವು ಶಾಂತಿಯುತವಾಗಿ ನಡೆದಿದ್ದು, ದೀಪ ಬೆಳಗುವ ಜೊತೆಗೆ ಕಾರ್ಯಕ್ರಮವನ್ನು ಸನ್ಮಾನ್ಯ ಮಂತ್ರಿಯವರು ಉದ್ಘಾಟಿಸಿದರು. ಇದೇ ವೇಳೆ ಮಕ್ಕಳು ಕೂಡ ದೀಪಗಳನ್ನು ಹಿಡಿದು ಪ್ರದರ್ಶನಗೊಳಿಸಿ ನೃತ್ಯವನ್ನು ಮಾಡಿ ಅದಕ್ಕೆ ಸಾಕಾರವೆಂಬಂತೆ ಪ್ರದರ್ಶನ ಮಾಡಿದರು. ನಂತರ ಭಗವಾನ್ ಬುದ್ಧ ಮತ್ತು ಬಾಬಾ ಸಾಹೇಬರ ಭಾವಚಿತ್ರಕ್ಕೆ ಗಣ್ಯರಿಂದ ಪುಷ್ಪ ಅರ್ಪಣೆಯ ಮೂಲಕ ಕಾರ್ಯಕ್ರಮವು ಮುಂದುವರಿಯಿತು. ಇದೇ ಸಮಯ ಪುಸ್ತಕ ಕೂಡ ಬಿಡುಗಡೆ ಆಯಿತು. ಪುಸ್ತಕವನ್ನು ನೆರೆದಿದ್ದಂಥ ಎಲ್ಲ ಗಣ್ಯರಿಗೆ ನೀಡಿ ಗೌರವ ಸೂಚಿಸಲಾಯಿತು. ಈಗ ಜಯಂತಿಯನ್ನು ಕುರಿತು ಬುದ್ಧನನ್ನು ಕುರಿತು ಇವತ್ತು ಕರ್ನಾಟಕ ಸರ್ಕಾರ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯ ವತಿಯಿಂದ ರಾಜ್ಯ ಮಟ್ಟದ ಭಗವಾನ್ ಬುದ್ಧ ಜಯಂತಿಯ ಕಾರ್ಯಕ್ರಮವನ್ನು ನಾವು ಇವತ್ತಿಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಇವತ್ತಿನ ಕಾಲಘಟ್ಟದಲ್ಲಿ ಯುದ್ಧ ಅನ್ನೋದು ಮನೆಯ ಬಾಗಿಲಿಗೆ ಬಂದು ನಿಂತಹ ಸಂದರ್ಭದಲ್ಲಿ ಶಾಂತಿಯ ಹರಿಕಾರವಾಗಿ ನಮ್ಮ ಮುಂದೆ ಕಾಣಿಸ್ಕೊಂಡಿರ್ತಕ್ಕಂಥ ಭಗವಾನ್ ಎಲ್ಲರಿಗಿಂತಲೂ ಕೂಡ ಹೆಚ್ಚು ಪ್ರಸ್ತುತವಾಗಿ ನಮ್ಮ ಜೊತೆಗೆ ಪ್ರತಿನಿತ್ಯ ಅವರನ್ನು ನೆನಪಿಸ್ಕೊಳ್ತಕ್ಕಂಥ ಒಂದು ಅವಕಾಶ ನಮ್ಮದು. ಶಾಂತಿ ದೂತರ ಈ ಒಂದು ಜಯಂತಿಯನ್ನು ಕರ್ನಾಟಕ ಸರ್ಕಾರ ಕಳೆದ ವರ್ಷದಿಂದ ರಾಜ್ಯದಲ್ಲಿ ಮುಖ್ಯವಾದಂತಹ ಒಂದು ಜಯಂತಿಯನ್ನಾಗಿ ಆಚರಣೆ ಮಾಡ್ತಾ ಇದೆ. ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಇವತ್ತು ನಮ್ಮ ಜೊತೆಲಿದ್ದಾರೆ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಹಾಗೂ ಹಿಂದುಳಿದ ವರ್ಗದ ಸಚಿವರು ಆಗಿರ್ತಕ್ಕಂಥ ಶ್ರೀಯುತ ಶಿವರಾಜ್ ಕನ್ನಡಗಿ ಸಾಹೇಬರು. ಅವರನ್ನು ತಮ್ಮೆಲ್ಲರ ಪರವಾಗಿ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಪರವಾಗಿ ಈ ವೇದಿಕೆಗೆ ತುಂಬ ಹೃದಯದಿಂದ ಸ್ವಾಗತಿಸ್ತಾರೆ. ಕರ್ನಾಟಕ ಘನ ಸರ್ಕಾರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಭಗವಾನ್ ಗೌತಮ ಬುದ್ಧರ
2570ನೇ ಜಯಂತಿಯನ್ನ ಆಯೋಜಿಸಿರ್ತಕ್ಕಂಥ ಇವತ್ತಿನ ಈ ಸಂದರ್ಭದಲ್ಲಿ ಎಲ್ಲರಿಗೂ ಭಗವಾನ್ ಬುದ್ಧ ಗುರುಗಳ ಜಯಂತಿ ಹಾಗೂ ಬುದ್ಧ ಪೂರ್ಣಿಮೆಯ ಶುಭಾಶಯಗಳನ್ನು, ಹಾಗೆ ವಿಶ್ವ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ, ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ನಾಗಸೇನ ಬುದ್ಧ ವಿಹಾರದ ಈ ಅಂಗಳದಲ್ಲಿ ಜಯಂತಿಯನ್ನ ಕರ್ನಾಟಕ ಘನ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಯೋಜಿಸಿದೆ. ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದಂತಹ ಶಿವರಾಜ್ ಎಸ್ ತಂಗಡಿಯವರೇ, ಮುಂಭಾಗದಲ್ಲಿರುವಂತಹ ಬಿಕ್ಕುಗಳೇ, ಸಹೋದರ ಸಹೋದರಿಯರೇ, ನನ್ನ ಪ್ರೀತಿಯ ಎಲ್ಲ ಯಂಗ್ ಜನರೇಷನ್ ಸ್ಟೂಡೆಂಟ್ಸ್, ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ. ಬುದ್ಧ ಅಂತಂದರೆ ನಮಗೆಲ್ಲರಿಗೂ ಗೊತ್ತಿರೋ ಥರ ಜ್ಞಾನ, ಪ್ರಜ್ಞೆ. ಸೊ ಬುದ್ಧನ ನಾವು ನೆನೆಸ್ಕೊಳ್ಳೋದು ಏನಕ್ಕಂದರೆ ಅವರ ತತ್ವಗಳಿಂದ 8 ತತ್ವಗಳು ನಾವೇನು ನೋಡ್ತೀವೋ ಅಷ್ಟಮಾರ್ಗ ಅಂತ, ರೈಟ್ ಪಾತ್, ರೈಟ್ ಫೇತ್, ರೈಟ್ ಗುಡ್ ವಿಲ್, ಇಂಥವನ್ನೆಲ್ಲ ನಾವು ಎಷ್ಟು ಜನ ನಾವಿಲ್ಲಿ ಅನುಸರಿಸ್ತಾ ಇದ್ದೀರಿ ಅನ್ನುವಂಥದ್ದು ಮೊದಲನೇ ಪ್ರಶ್ನೆ. ಚರಿತ್ರೆ ನಾವು ನೋಡಿದಾಗ ಬುದ್ಧ ನಮ್ಮ 6ನೇ ಶತಮಾನದಲ್ಲಿ ಅನೇಕ ವಿದ್ವಾಂಸರು ಅವ್ರ ಬಗ್ಗೆ ವ್ಯಾಖ್ಯಾನಗಳನ್ನು ನೀಡಿದ್ದಾರೆ. ಜಯಂತಿಯನ್ನ ಸರ್ಕಾರ ಪ್ರಾರಂಭ ಮಾಡಿದ್ದು ಇದು 2ನೇ ವರ್ಷದ್ದು. ನಾನು ಈ ಇಲಾಖೆ ಸಚಿವನಾದ ಮೇಲೆ, ಸಚಿವನಾಗಿ 3 ವರ್ಷ, ನಾಳೆ ಮೇ ಬಂದರೆ 3 ವರ್ಷ ಆಗುತ್ತೆ ನಮ್ಮ ಸರ್ಕಾರ ಬಂದು. ಆದರೆ ಎಲ್ಲರ ಆಸೆ ಇತ್ತು, ಎಲ್ಲ ಜಯಂತಿಯನ್ನು ಮಾಡ್ತೀರಿ, ಬುದ್ಧನ ಜಯಂತಿಯನ್ನು ಮಾಡಿದರೆ ಬಹಳ ಚೆನ್ನಾಗಿರ್ತೈತೆ ಅನ್ನೋ ಮಾತನ್ನು ಹೇಳ್ತಾ ಇದ್ವಿ. ನಾವು ಎಲ್ಲ ಸಂಘಟನೆಯವರು ಮತ್ತು ಮುಖ್ಯಮಂತ್ರಿಗಳ ಹತ್ರ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ. ಚರ್ಚೆ ಮಾಡಿ ಎಲ್ಲರ ಜಯಂತಿಯನ್ನು, ಮಹಾಪುರುಷರ ಜಯಂತಿಯನ್ನು ಮಾಡ್ತೀವಿ, ಬುದ್ಧ ಜಯಂತಿಯನ್ನು ಮಾಡೋದು ಬಹಳ ಪ್ರಮುಖವಾದ ಕೆಲಸ, ಸರ್ಕಾರದಿಂದ ಈ ಜಯಂತಿಯನ್ನು ಮಾಡಲು ಅಂತಂದು ವಿನಂತಿ ಮಾಡಿದಾಗ ಮುಖ್ಯಮಂತ್ರಿಗಳು ಅದನ್ನ ಒಪ್ಪಿಗೆ ಕೊಟ್ಟು ಇದನ್ನ 2ನೇ ವರ್ಷ ಜಯಂತಿಯನ್ನು ನಾವು ಮಾಡ್ತಾ ಇದ್ದೀವಿ. ಮೊದಲನೇ ಜಯಂತಿಯನ್ನ ರವೀಂದ್ರ ಕಲಾಕ್ಷೇತ್ರದೊಳಗೆ ಮಾಡಿದ್ವಿ. ಈ 2ನೇ ಜಯಂತಿ ಇಲ್ಲಿ ಯಾಕೆ ಮಾಡಬೇಕು ಅಂತಂದು ನಮ್ಮ ನಾಗಸೇನೆಯ ಎಲ್ಲ ಪದಾಧಿಕಾರಿಗಳು ಮತ್ತು ನಮ್ಮ ವೆಂಕಟರಮಣ ಬಂದು, ಇಲ್ಲ ಇಲ್ಲಿ ಬಹಳ ಚೆನ್ನಾಗಿದೆ ನಾಗಸೇನೆ ಬುದ್ಧಿ ವ್ಯವಹಾರ, ಇಲ್ಲಿ ನೀವು ಮಾಡಿ ನೋಡಿ, ಅದಾದ್ಮೇಲೆ ಮುಂದೆ ವಿಚಾರ ಮಾಡಿ, ಆದ್ರೆ ಒಂದು ಇಲ್ಲಿ ಮಾಡಿದ್ರೆ ನಿಮಗೆ ಬಹಳ ಚೆನ್ನಾಗಿರ್ತೈತೆ, ಒಳ್ಳೆ ಒಂದು ಅಡಿಪಾಯ ಹಾಕ್ಬೇಕಾಗತ್ತೆ ಅನ್ನೋ ಮಾತನ್ನು ಹೇಳಿದಾಗ ನಿಜವಾಗ್ಲೂ ನಾನು ವಿಚಾರ ಮಾಡಿ ಒಪ್ಕೊಂಡೆ. ಯಾಕಂದ್ರೆ ನಾವು ಪ್ರತಿ ಸತಿ ಎಲ್ಲವೂ ಜಯಂತಿಯನ್ನ ರವೀಂದ್ರ ಕಲಾಕ್ಷೇತ್ರದೊಳಗೆ ಮಾಡೋದು, ಇದಕ್ಕೆ ಮತ್ತೆ ಏನೇನೋ ರೂಪ ಕೊಡೋಕೆ ಶುರು ಮಾಡ್ತಾರಲ್ಲಪ್ಪ ಅಂತ ಚಿಂತೆ ಮಾಡಿದಾಗ ನನಗಂತೂ ಒಂದು ಸತ್ಯ ಅನಿಸ್ತು, ಇಲ್ಲಿ ಮಾಡಿದ್ದು ಸಾರ್ಥಕತೆ ಆಯಿತು ಅನ್ನೋ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಈ ನಾಗಸೇನೆ ಬುದ್ಧಿ ವ್ಯವಹಾರ ಅಲ್ಲಿ ಒಳಗಡೆ ಹೋಗಿ ಅಲ್ಲಿ ಪ್ರಾರ್ಥನಾ ಮಂದಿರದೊಳಗೆ ಕುಂದಿತ್ತು ಬುದ್ಧನ ಮೂರ್ತಿಗೆ ನಮಸ್ಕಾರ ಮಾಡಿ ಬಂದಾಗ ನಿಜವಾಗಲೂ ಒಂದು ಶಕ್ತಿ ಬಂದಂಗೆ ಆಗತ್ತೆ.